ಸದ್ಯ ಬ್ರೇಕ್ಫಾಸ್ಟ್ ಸಭೆ ಅಂತ್ಯಗೊಂಡಿದ್ದು ರಾಜೀನಾಮೆಯ ವಿಚಾರದ ಕುರಿತಂತೆ ಸಿಎಂ ಸಿದ್ದರಾಮಯ್ಯನವರು ಅಂತಿಮವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಆದರೆ ಕೆಲ ಸಚಿವರು ಮಾತ್ರ ಈಗ ಭಾವುಕರಾಗಿದ್ದಾರೆ. ಸಿಎಂ ರಾಜೀನಾಮೆ ಘೋಷಣೆಗೆ ಸಚಿವರು ಕಣ್ಣೀರು ಹಾಕಿದ್ದಾರೆ. ಎಂಬಿ ಪಾಟೀಲ್, ಸಂತೋಷ್ ಲಾಡ್ ಗದ್ಗದಿತರಾಗಿದ್ದಾರೆ. ಸಿಎಂ ನಿವಾಸದಿಂದ ಹೊರಡುವಾಗ ಕಣ್ಣೀರು ಹಾಕಿದ್ದಾರೆ. ಬ್ರೇಕ್ಫಾಸ್ಟ್ ಸಭೆಯನ್ನ ಮುಗಿಸಿ ಹೊರಡುವಂತ ಸಂದರ್ಭದಲ್ಲಿ ಭಾವುಕರಾಗಿದ್ದಾರೆ ಸಚಿವರು ಅನ್ನೋದು ತಿಳಿದು ಬಂದಿದೆ. ಸಿಎಂ ಪದತ್ಯಾಗಕ್ಕೆ ಸಂತೋಷ್ ಲಾಡ್ ಕಣ್ಣೀರಿಟ್ಟಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಸಚಿವರಿಗೆ ಈಗ ಒಂದು ರೀತಿ ಅತೀವ ದುಃಖ ಆಗಿದೆ. ಹಾಗಾಗಿ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ರಾಜೀನಾಮೆ ವಿಚಾರದ ಕುರಿತಂತೆ ಹೈಕಮಾಂಡ್ ಏನು ಸೂಚನೆಯನ್ನ ಕೊಟ್ಟಿದೆ ಅದನ್ನ ಪಾಲನೆ ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯನವರು ಅಂತ ಹೇಳಿ ಸಿದ್ದರಾಮಯ್ಯ ಅವರ ಆಪ್ತ ಬೆಂಬಲಿಗರು ಹಾಗೆ ಕೆಲವೊಂದಿಷ್ಟು ಜನ ಸಚಿವರು ಕೂಡ ಕಾಯ್ತಾ ಇದ್ರು. ಇನ್ನು ಕೆಲವೊಂದಿಷ್ಟು ಸಲಹೆಗಳನ್ನ ನೀಡಿದ್ರು. ಹೈಕಮಾಂಡ್ಗೆ ನೀವು ಮತ್ತೆ ಮನವೊಲಿಸುವಂತಹ ಪ್ರಯತ್ನವನ್ನ ಏನಾದರೂ ಮಾಡಬಹುದು, ಈ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಬೇಡಿ, ರಾಜೀನಾಮೆ ಕೊಡೋದಕ್ಕೆ ಮುಂದಾಗಬೇಡಿ ಅಂತ ಹೇಳಿ ಕೆಲ ಸಚಿವರು ಕೂಡ ಹೇಳಿದ್ರು ಬೆಂಬಲಿಗರು. ಆದ್ರೆ ಈಗ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಂತಿಮವಾಗಿ ಅಧಿಕೃತವಾದಂತಹ ಘೋಷಣೆಯನ್ನ ಮಾಡಿರೋದ್ರಿಂದ ಕೆಲ ಸಚಿವರು ಇದೀಗ ಕಣ್ಣೀರಿಟ್ಟಿದ್ದಾರೆ. ಸಿಎಂ ನಿವಾಸದಲ್ಲಿ ಸಾಕಷ್ಟು ಜನ ಮಂತ್ರಿಗಳಿದ್ರು, ಅದರಲ್ಲಿ ಈಗ ಕೆಲವು ಸಚಿವರು ಕಣ್ಣೀರನ್ನ ಇಟ್ಟಿದ್ದಾರೆ. ಸಿಎಂ ನಿವಾಸದಿಂದ ಹೊರಡುವಾಗ ಕಣ್ಣೀರನ್ನ ಇಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಇವರು ಆತ್ಮೀಯವಾಗಿ ಒಡನಾಟವನ್ನ ಹೊಂದಿದ್ದವರು. ಹಾಗಾಗಿ ಇವರ ರಾಜೀನಾಮೆ ವಿಷಯ ಏನಿದೆ, ರಾಜೀನಾಮೆ ಯಾವಾಗ ಘೋಷಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಭಾವುಕರಾಗಿ ಕಣ್ಣೀರನ್ನ ಇಟ್ಟಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಸಚಿವರಿಗೆ ಇದು ಒಂದು ರೀತಿ ಶಾಕ್ ಹಾಗೆ ದುಃಖಕರವಾದಂತಹ ಸಂಗತಿ. ರಾಜೀನಾಮೆ ಘೋಷಣೆಯಾದಂಥ ಸಂದರ್ಭದಲ್ಲಿ ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ತಮ್ಮ ಸ್ಪಷ್ಟ ನಿಲುವನ್ನ ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ ಬ್ರೇಕ್ಫಾಸ್ಟ್ ಸಭೆಯನ್ನ ಮುಗಿಸಿ ಹೊರಡುವಂತಹ ವೇಳೆ ಕಣ್ಣೀರನ್ನ ಇಟ್ಟಿದ್ದಾರೆ ಕೆಲ ಸಚಿವರು. ಬಹಳ ಪ್ರಮುಖವಾಗಿ ಎಂಬಿ ಪಾಟೀಲ್ ಹಾಗೆ ಸಂತೋಷ್ ಲಾಡ್ ಸಿಎಂ ಸಿದ್ದರಾಮಯ್ಯನವರಿಗೆ ಇವರು ಬಹಳಷ್ಟು ಆಪ್ತರಾಗಿದ್ರು, ಆಪ್ತ ಒಡನಾಟ ಕೂಡ ಇರುತ್ತೆ. ಹಾಗಾಗಿ ಈಗ ಭಾವುಕರಾಗಿದ್ದಾರೆ. ಈ ಕುರಿತು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಹಿಂದೆ ರಾಜೀನಾಮೆಯನ್ನ ನೀಡ್ತಾರೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಮಧ್ಯಾಹ್ನದ ಬಳಿಕ ಲೋಕಭವನಕ್ಕೆ ತೆರಳುತ್ತಾರೆ ಸಿದ್ದರಾಮಯ್ಯನವರು. ನಂತರದಲ್ಲಿ ರಿಸೈನ್ ಮಾಡ್ತಾರೆ. ಕೈ ಮನೆ ಅಂದ್ರೆ ಕಾಂಗ್ರೆಸ್ ಮನೆಯ ಅದಲು ಬದಲು ಆಟಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಸಿಗಲಿದೆ. ಇವತ್ತೇ ಹುಲಿಯ ಸಿದ್ದರಾಮಯ್ಯ ರಾಜ್ಯಭಾರ ಏನಿದೆ ಅದು ಅಂತ್ಯಗೊಳ್ಳುತ್ತೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ಇವತ್ತೇ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋದು ಬಹುತೇಕ ಈಗ ಖಚಿತ ಆಗದೆ. ರಾಜ್ಯಪಾಲರು ಇಲ್ಲದೆ ಇರೋದ್ರಿಂದ ರಾಜೀನಾಮೆಯ ಪ್ರಕ್ರಿಯೆ ಏನಾದರೂ ಮುಂದೆ ಹೋಗಬಹುದಾ, ಪೋಸ್ಟ್ಪೋನ್ ಆಗಬಹುದಾ ಅನ್ನುವಂಥ ಚರ್ಚೆಗಳು ನಡೀತಾ ಇತ್ತು. ಆದರೆ ಈಗ ಬ್ರೇಕ್ಫಾಸ್ಟ್ ಸಭೆಯೂ ಕೂಡ ಅಂತ್ಯಗೊಂಡಿದೆ. ಆ ಒಂದು ಸಭೆಯಲ್ಲಿ ಅಂತಿಮ ನಿರ್ಣಯವನ್ನು ಕೂಡ ನೀಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಪ್ರೊಸೀಜರ್ನ ಪ್ರಕಾರವಾಗಿ ರಾಜೀನಾಮೆಯನ್ನು ನೀಡುವಂತಹ ಪ್ರೊಸೆಸ್ ಏನಿದೆ ಅದನ್ನು ಇವತ್ತೇ ಮಾಡ್ತೀನಿ, ಮಧ್ಯಾಹ್ನದ ಬಳಿಕ ಲೋಕಭವನಕ್ಕೆ ತೆರಳಿ ಸಿಎಂ ಸಿದ್ದರಾಮಯ್ಯನವರು ರಿಸೈನ್ ಮಾಡ್ತೀನಿ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಮನೆಯಲ್ಲಿ ಕಳೆದ 6 ತಿಂಗಳಿನಿಂದ ನಡೆದಂತಹ ನಾಯಕತ್ವ ಬದಲಾವಣೆ ಏನಿತ್ತು, ಆಂತರಿಕ ಗೊಂದಲಗಳೇನಿತ್ತು ಅವೆಲ್ಲವೂ ಕೂಡ ಕ್ಲೈಮ್ಯಾಕ್ಸ್ ಹಂತ ತಲುಪಿದ್ದು ಈಗ ಫುಲ್ ಸ್ಟಾಪ್ ಇಡುವಂಥ ಹಂತ ಇದು. ಒಟ್ಟಾರೆಯಾಗಿ ಸಿಎಂ ರೇಸ್ನಲ್ಲಿ ಇದ್ದಂತಹ ಕೆಲವು ನಾಯಕರಿಗೆ ಇದೀಗ ಢವಢವ ಶುರುವಾಗಿದೆ. ಮುಂದಿನ ಸಿಎಂ ಯಾರು ಅನ್ನುವಂತಹ ಚರ್ಚೆ ಒಂದು ಕಡೆಯಾದರೆ, ಇನ್ನೊಂದು ಕಡೆ ಈಗ ರಾಜೀನಾಮೆ ಪ್ರಕ್ರಿಯೆಯೂ ಕೂಡ ಯಾವ ರೀತಿಯಾಗಿ ಸಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲಿದ್ದಂತಹ ನಾಯಕತ್ವ ಬದಲಾವಣೆಯ ಗೊಂದಲ ಫೈನಲ್ ಸ್ಟೇಜ್ಗೆ ಹೋಗಿ ತಲುಪಿದೆ. ಸದ್ಯ ರಾಜ್ಯಪಾಲರು ಬೆಂಗಳೂರಿನಲ್ಲಿ ಇಲ್ಲದೇ ಇರೋದ್ರಿಂದ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಇವತ್ತೇ ನೀಡೋದಕ್ಕೆ ಸಾಧ್ಯನಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳೆಲ್ಲವೂ ಕೂಡ ಮೂಡಿತ್ತು. ರಾಜ್ಯಪಾಲರು ಲೋಕಭವನದಲ್ಲಿ ಇಲ್ಲ ಅಂದ್ರೂ ಕೂಡ ಗವರ್ನರ್ನ ವಿಶೇಷ ಕಾರ್ಯದರ್ಶಿಯ ಬಳಿ ರಾಜೀನಾಮೆ ಪತ್ರವನ್ನ ನೀಡಬಹುದು. ಅಂದ್ರೆ ಇದು ಮುಖ್ಯಮಂತ್ರಿಗೆ ಇರುವಂತಹ ಸಾಂವಿಧಾನಿಕ ಅವಕಾಶ, ಈ ಒಂದು ಹಕ್ಕು ಕೂಡ ಅವರಿಗಿದೆ. ಆದರೆ ಅಂಗೀಕಾರವಾಗಬೇಕು ಅಂತ ಹೇಳಿದ್ರೆ ರಾಜ್ಯಪಾಲರು ಬಂದೇ ಅದರ ಮುಂದಿನ ಪ್ರೊಸೀಜರ್ ಏನಿದೆ ಅಥವಾ ಅಂಗೀಕಾರವನ್ನ ಮಾಡುವಂತ ಕ್ರಮವನ್ನು ಅವರು ತೆಗೆದುಕೊಳ್ಬೇಕಾಗತ್ತೆ. ಒಟ್ಟಾರೆಯಾಗಿ ಇವತ್ತೇ ಸಿಎಂ ಸಿದ್ದರಾಮಯ್ಯನವರು ಈಗ ರಾಜೀನಾಮೆಯನ್ನ ಸಿಎಂ ಸ್ಥಾನದಿಂದ ನೀಡ್ತಾರೆ ಅನ್ನುವಂತಹ ವಿಚಾರ ಮಾತ್ರ ಬಹಿರಂಗಗೊಂಡಿದೆ.
ಒಟ್ಟಾರೆಯಾಗಿ ಕೆಲವೊಂದಿಷ್ಟು ಸಚಿವರು ಹಾಗೆ ಸಿದ್ದರಾಮಯ್ಯ ಅವರ ಆಪ್ತ ಬೆಂಬಲಿಗರು ಕಣ್ಣೀರನ್ನ ಇಡ್ತಾ ಇದ್ದಾರೆ. ರಾಜೀನಾಮೆಯ ವಿಚಾರವಾಗಿ ಯಾವಾಗ ಅಂತಿಮವಾಗಿ ಘೋಷಣೆಯನ್ನು ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು, ಹಾಗಾಗಿ ಆ ಸಂದರ್ಭದಿಂದಲೇ ಭಾವುಕರಾಗಿ ಕಣ್ಣೀರನ್ನ ಇಟ್ಟಿದ್ದಾರೆ ಕೆಲವೊಂದಿಷ್ಟು ಜನ ಸಚಿವರು. ಇನ್ನೊಂದು ಕಡೆ ಬ್ರೇಕ್ಫಾಸ್ಟ್ ಸಭೆಗೆ ಹಾಜರಾಗಿದ್ದಂಥ ಡಿ.ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಆಲಿಂಗನ ಮಾಡೋದ್ರ ಮೂಲಕವಾಗಿ ನಾವು ಇನ್ನೂ ಕೂಡ ಒಟ್ಟಿಗೆ ಇದ್ದೇವೆ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಸಾಕಷ್ಟು ಸಭೆ ಸಮಾರಂಭಗಳಲ್ಲಿ ನೋಡ್ತೀವಿ, ಅದೆಷ್ಟೇ ಆಂತರಿಕ ಕಚ್ಚಾಟ ಒಳಜಗಳ ಇದ್ರೂ ಕೂಡ ವೇದಿಕೆ ಅಂತ ಬಂದಾಗ ವೇದಿಕೆಯನ್ನ ಬಳಸಿಕೊಳ್ಳುವಂತಹ ರೀತಿ ಡಿ.ಕೆ ಶಿವಕುಮಾರ್ ಅವರು ಅದ್ಭುತವಾಗಿಯೇ ನಡೆಸಿದ್ದಾರೆ. ಹಾಗಾಗಿ ಈ ಎಲ್ಲ ಅಬ್ಸರ್ವೇಷನ್ ಅಥವಾ ಈ ಎಲ್ಲ ಬೆಳವಣಿಗೆಗಳು ಕೂಡ ಮುಂದಿನ ಡಿ.ಕೆ ಶಿವಕುಮಾರ್ ಅವರು ಏನಾದರೂ ಸಿಎಂ ಆದರೆ ಅವರು ಯಾವ ರೀತಿಯಾಗಿ ಅಭಿವೃದ್ಧಿ ಅಥವಾ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾರೆ, ಅವೆಲ್ಲವೂ ಕೂಡ ಒಂದು ರೀತಿ ಪ್ಲಸ್ ಪಾಯಿಂಟ್ ಆಗತ್ತೆ. ಹಾಗಾಗಿ ಈಗ ಸಿಎಂ ರೇಸ್ನಲ್ಲಿ ಇದ್ದವರಿಗೂ ಕೂಡ ಒಂದು ರೀತಿ ಟೆನ್ಷನ್, ಹೈಕಮಾಂಡ್ ಇನ್ನೂ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಮುಂದೆ ಆಗುವಂಥ ಪ್ರೊಸೀಜರ್ ಏನು ಅಂತ ಹೇಳಿದ್ರೆ ರಾಜೀನಾಮೆ ನೀಡುವಂತಹ ಪ್ರಕ್ರಿಯೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ರಾಜ್ಯ ಕಾಂಗ್ರೆಸ್ ಅಂತ ಬಂದಾಗ ನಾಯಕತ್ವ ಬದಲಾವಣೆಯ ಕುರಿತಂತೆ ಸಾಕಷ್ಟು ಹೇಳಿಕೆಗಳು ಕೂಡ ಕೇಳಿಬಂದಿತ್ತು, ಬಹಿರಂಗ ಹೇಳಿಕೆಗಳನ್ನು ನೀಡ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯನವರು ಕೂಡ ಕೆಲವೊಮ್ಮೆ ನಾನೇ ಸಿಎಂ ಅನ್ನುವಂಥ ಹೇಳಿಕೆಯನ್ನ ನೀಡಿದ್ರೂ ಕೂಡ ಡಿ.ಕೆ ಶಿವಕುಮಾರ್ ಮಾತ್ರ ಸೈಲೆಂಟ್ ಆಗೇ ಇದ್ರು. ಸಿದ್ದರಾಮಯ್ಯ ರಾಜೀನಾಮೆ ಘೋಷಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಜನ ಸಚಿವರು ಈಗ ಕಣ್ಣೀರು ಹಾಕಿದ್ದಾರೆ. ಹಾಗೆ ಮಧ್ಯಾಹ್ನ 3 ಗಂಟೆಗೆ ಲೋಕಭವನಕ್ಕೆ ತೆರಳಿ ರಿಸೈನ್ ಮಾಡ್ತಾರೆ ಅನ್ನುವಂಥ ಮಾಹಿತಿಯೂ ಕೂಡ ಈಗ ಸಿಗ್ತಾ ಇದೆ. ಲೋಕಭವನದಲ್ಲಿಯೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ವಹಿಸಲಾಗಿದೆ. ಲೋಕಭವನದ ಎದುರು ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಒಟ್ಟಾರೆಯಾಗಿ ರಾಜೀನಾಮೆ ಘೋಷಣೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ಪ್ರೊಸೀಜರ್ ಏನಿದೆ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಸಿದ್ದರಾಮಯ್ಯ ಬಣ ಲೋಕಭವನಕ್ಕೆ ಎಂಟ್ರಿ ಆಗುವ ಮುನ್ನ ಸಾಕಷ್ಟು ಭದ್ರತೆಯನ್ನ ಒದಗಿಸಲಾಗಿದೆ. ನಿನ್ನೆಯಿಂದಲೂ ಕೂಡ ಸಿಎಂ ನಿವಾಸದ ಬಳಿ ಸಾಕಷ್ಟು ಭದ್ರತೆಯನ್ನ ಒದಗಿಸಲಾಗಿತ್ತು. ಕೆಲವೊಂದಿಷ್ಟು ಜನ ಸಚಿವರು ಆಪ್ತರು ಕೂಡ ಮಾತುಕತೆಯನ್ನ ನಡೆಸಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಬೆಳಗ್ಗೆ ಡಿ.ಕೆ ಶಿವ ಅವರ ಮನೆಯ ಮುಂದೆಯೂ ಕೂಡ ಬಹಳಷ್ಟು ಭದ್ರತೆಯನ್ನ ಒದಗಿಸಲಾಯಿತು. ಆದರೆ ಈಗ ಯಾವಾಗ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಘೋಷಣೆ ಮಾಡ್ತಾರೆ ಬ್ರೇಕ್ಫಾಸ್ಟ್ ಸಭೆಯಲ್ಲಿ, ಈಗ ಮಧ್ಯಾಹ್ನ 3 ಗಂಟೆಗೆ ಲೋಕಭವನಕ್ಕೆ ಏನೇನು ತೆರಳುತ್ತಾರೆ ಅಲ್ಲಿ ರಿಸೈನ್ ಮಾಡುವಂತಹ ಪ್ರೊಸೆಸ್ ಕೂಡ ಆಗುತ್ತೆ. ಹಾಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಅಲ್ಲಿಯೂ ಕೂಡ ವಹಿಸಿದ್ದಾರೆ. ಲೋಕಭವನದ ಎದುರು ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ, ಭದ್ರತೆಯನ್ನ ಕಲ್ಪಿಸಲಾಗಿದೆ. ಸಿದ್ದರಾಮಯ್ಯ ಬಣ ಲೋಕಭವನಕ್ಕೆ ಬರುವಂತ ಹಿನ್ನೆಲೆಯಲ್ಲಿ ಈಗ ಭದ್ರತೆಯನ್ನ ಒದಗಿಸಲಾಗಿದೆ. ರಾಜೀನಾಮೆ ನೀಡಿದ ನಂತರದಲ್ಲಿ ಹೈಕಮಾಂಡ್ ಮುಂದೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಂತಹ ಬಳಿಕ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರ ಕೂಡ ಬಹಳಷ್ಟು ಮುಖ್ಯ ಆಗ್ತಾ ಹೋಗುತ್ತೆ. ಸಿಎಂ ರೇಸ್ನಲ್ಲಿ ಈಗಾಗಲೇ ಹಲವು ನಾಯಕರು ಇರುವಂಥ ಕಾರಣದಿಂದಾಗಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಲೋಕಭವನದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಸದ್ಯ ಸಿಎಂ ಬಣ ಅಲ್ಲಿಗೆ ಎಂಟ್ರಿ ಕೊಡುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಯಾವ ರೀತಿಯಾದಂತ ಭದ್ರತೆಯನ್ನ ಒದಗಿಸಲಾಗಿದೆ? ದಿವ್ಯಾ, ಇವತ್ತು 2:30 ಸುಮಾರಿಗೆ ಸಿಎಂ ಸಿದ್ದರಾಮಯ್ಯನವರು ಲೋಕಭವನಕ್ಕೆ ಆಗಮಿಸಿ ತಮ್ಮ ಒಂದು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುವಂತದ್ದು ಅಧಿಕೃತವಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳಾಗಿರಬಹುದು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಾಗಿರಬಹುದು ಲೋಕಭವನದ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಅನ್ನ ಹಾಕಲಾಗಿರುವಂತದ್ದು. ಏನು ಇದು ವಿಧಾನಸೌಧ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರೋದ್ರಿಂದಾಗಿ ವಿಧಾನಸೌಧ ಪೊಲೀಸರು ಮತ್ತು ಕೇಂದ್ರ ವಿಭಾಗದ ಪೊಲೀಸರು ಈಗಾಗಲೇ ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಹೆಚ್ಚಿನ ಫೋರ್ಸ್ ಅನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು. ಯಾವುದೇ ರೀತಿಯಲ್ಲೂ ಕೂಡ ಲೋಕಭವನದ ಮುಂದೆ ಜನ ಜಮಾಯಿಸಬಾರದು ಮತ್ತು ಯಾವುದೇ ರೀತಿಯಲ್ಲೂ ಕೂಡ ತಕರಾರು ಆಗಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನ ಇಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು. ಇದೊಂದು ಭಾಗ. ಇನ್ನು ಬ್ಯಾರಿಕೇಡ್ ಗಳನ್ನ ಇಲ್ಲಿ ಕಂಪ್ಲೀಟ್ ಆಗಿ ಅಳವಡಿಸಲಾಗಿರುವಂತದ್ದು. ಯಾವ ರೀತಿಯಾಗಿ ಅಳವಡಿಸಿದ್ದಾರೆ ಅನ್ನೋದನ್ನು ಕೂಡ ಒಂದು ಕ್ವಿಕ್ ಆಗಿ ನಾನು ತೋರಿಸ್ತಾ ಹೋಗ್ತೇನೆ. ಯಾಕಂತಂದ್ರೆ
ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದಾಗಿ ನೆರಳಿಗೆ ಕೂಡ ಆಶ್ರಯವನ್ನ ಪಡ್ಕೊಂಡಿದ್ದಾರೆ ಪೊಲೀಸರು. ಇದನ್ನ ಹೊರತುಪಡಿಸಿದ್ರೆ ಇವತ್ತು 2:30 ಸುಮಾರಿಗೆ ಈಗಾಗಲೇ ಅಧಿಕೃತವಾಗಿ ಟೈಮಿಂಗ್ ಅನ್ನು ಕೂಡ ಕೇಳಲಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸ್ಥಾನಕ್ಕೆ ಇವತ್ತು ಅಧಿಕೃತವಾಗಿ ರಾಜೀನಾಮೆಯನ್ನು ಕೂಡ ಕೊಡ್ತಾರೆ. ಈಗಾಗಲೇ ಏನು ಪೊಲೀಸ್ ಸಿಬ್ಬಂದಿ ಕೂಡ ಇಲ್ಲಿ ಏನು ನೆರೆದಿದ್ದಾರೆ, ಅವರು ಕೂಡ ಬ್ಯಾರಿಕೇಡ್ ಗಳನ್ನ ಅಳವಡಿಸುವಂತದ್ದಾಗಿರಬಹುದು. ಅದೇ ರೀತಿಯಾಗಿ ಇಲ್ಲಿ ಬೇಕಾಬಿಟ್ಟಿಯಾಗಿ ಯಾರೆಲ್ಲ ಓಡಾಡ್ತಾರೆ ಅವರನ್ನು ಕೂಡ ಮನೆಗೆ ಕಳಿಸುವಂತದ್ದು ಮತ್ತು ಯಾರಾದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದ್ರೂ ಇಲ್ಲಿ ಗುಂಪುಗೂ ಸೇರುವಂತದ್ದಾಗಿರಬಹುದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಘೋಷಣೆ ಕೂಗುವಂತದ್ದಾಗಿರಬಹುದು. ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸ್ಕೊಂಡಿರುವಂತದ್ದು. ಇವತ್ತು 2:30 ಸುಮಾರಿಗೆ ನೇರವಾಗಿ ಇಲ್ಲಿಗೆ ಸಿಎಂ ಸಿದ್ದರಾಮಯ್ಯನವರು ಬರ್ತಾರೆ. ಅದಾದ್ಮೇಲೆ ಏನು ರಾಜ್ಯಪಾಲರ ಕಾರ್ಯದರ್ಶಿ ಪ್ರಭುಶಂಕರ್ ಈಗಾಗಲೇ ರಾಜ್ಯಪಾಲರ ಭವನದಲ್ಲೇ ಇರುವಂತದ್ದು. ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಥಾವರ್ ಚಂದ್ ಗೆಹ್ಲೋಟ್ ಅವರು ತಮ್ಮ ಪತ್ನಿಯ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರ ರಾಜ್ಯಕ್ಕೆ ಹೋಗಿರುವಂತದ್ದು. ಅವರು ಕೂಡ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರೇನಾದ್ರೂ ಬಂದ್ರು ಅಂತಂದ್ರೆ ರಾಜ್ಯಪಾಲರಿಗೆ ನೇರವಾಗಿ ತಮ್ಮ ರಾಜೀನಾಮೆ ಪತ್ರವನ್ನ ಕೊಡ್ತಾರೆ. ಇಲ್ಲದಿದ್ರೆ ಆ ಕಾರ್ಯದರ್ಶಿ ಏನಿದ್ದಾರೆ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ಇಲ್ಲಿಂದ ನೇರವಾಗಿ ರಾಜೀನಾಮೆ ಪತ್ರವನ್ನು ಸಲ್ಲಿಸುವ ಮುಖಾಂತರವಾಗಿ ಅದಾದ ಮೇಲೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಏನು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸೋರಿದ್ದಾರೆ. ಒಟ್ಟಾರೆಯಾಗಿ 3 ವರ್ಷದ ಸಿದ್ದರಾಮಯ್ಯನವರ ಆಡಳಿತ ಏನಿದೆ ಅದು ಇವತ್ತಿಗೆ ಅಂತ್ಯವಾಗ್ತಾ ಇರುವಂತದ್ದು. ಅಂದ್ರೆ ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯದ ಸಿಎಂ ಆಗಿ ಕೆಲಸವನ್ನ ಮಾಡಿದಂತಹ ಒಂದು ಹೆಗ್ಗಳಿಕೆ ಕೂಡ ಸಿದ್ದರಾಮಯ್ಯನವರಿಗಿದೆ. ಆ ಒಂದು ಏನು ಸಿದ್ದರಾಮಯ್ಯನವರ ಸಿಎಂ ಸ್ಥಾನ ಇವತ್ತಿಗೆ ಮುಕ್ತಾಯವಾಗ್ತಾ ಇದೆ. ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಅವರು ಇನ್ನೇನು 2-3 ದಿನಗಳಲ್ಲಿ ಅಥವಾ ನಾಳೆಯೇ ತಮ್ಮ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ನಿನ್ನೆ 10:30 ಸುಮಾರಿಗೆ ಒಂದು ಟೈಮಿಂಗ್ ಅನ್ನ ಕೇಳಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಅಂದ್ರೆ ರಾಜಭವನಕ್ಕೆ ನಾವು ಬರ್ತೇವೆ, ಅಧಿಕೃತವಾಗಿ ರಾಜೀನಾಮೆಯನ್ನು ಸಲ್ಲಿಸ್ತೇವೆ ಅಂತ ಹೇಳಲಾಗ್ತದೆ, ಟೈಮ್ ಕೇಳಿದ್ರು ಅಂತ ಇತ್ತು. ಆದ್ರೆ 2:30 ಸುಮಾರಿಗೆ ಇವತ್ತು ಉಪಹಾರ ಕೂಟದಲ್ಲಿ ಅಧಿಕೃತವಾಗಿ ತಮ್ಮ ಆಪ್ತ ಸಚಿವರ ಮುಂದೆನೆ ಅವ್ರು ಹೇಳ್ಕೊಂಡಿರುವಂತದ್ದು, ನಾಯಕರ ಮುಂದೆನೆ ಹೇಳ್ಕೊಂಡಿರುವಂತದ್ದು, ನಾನು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೀನಿ ಅಂತ. ಹೀಗಾಗಿ ಇವತ್ತು 2:30ಕ್ಕೆ ರಾಜಭವನಕ್ಕೆ ಬಂದು ಅಧಿಕೃತವಾಗಿ ರಾಜೀನಾಮೆ ಸಲ್ಲಿಸುವ ಮುಖಾಂತರವಾಗಿ ತಮ್ಮ ಸ್ಥಾನವನ್ನ ತ್ಯಜಿಸ್ತಾರೆ ಮತ್ತು ನಾಳೆ ಅಥವಾ ನಾಡಿದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಕೂಡ ಇಲ್ಲಿ ಜನ ಜಮಾಯಿಸಬಾರ್ದು, ಕಾರ್ಯಕರ್ತರು ಜಮಾಯಿಸಬಾರ್ದು ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಬೇರೆ ರೀತಿಯಾದಂತಹ ಘಟನೆಗಳು ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಅನ್ನೋದು. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಅವರು ಕೂಡ ಈಗ ಸಾಕಷ್ಟು ನೋವಿನಲ್ಲೂ ಕೂಡ ಇದ್ದಾರೆ. ಏನಾದ್ರೂ ಸಿದ್ದರಾಮಯ್ಯನವರು ಯಾವುದೇ ರೀತಿಯಲ್ಲೂ ಕೂಡ ರಾಜೀನಾಮೆ ಕೊಡಬಾರ್ದು ಅನ್ನೋ ಒಂದು ಆಗ್ರಹಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಅಹಿಂದ ನಾಯಕರು ಕೂಡ ಅನೇಕ ಬಾರಿ ನಿನ್ನೆಯಿಂದಲೂ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ, ನಾವು ಹೋರಾಟವನ್ನ ಮಾಡ್ತೇವೆ, ಪ್ರತಿಭಟನೆಯನ್ನ ನಡೆಸ್ತೇವೆ ಅಂತ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ 2:30ಕ್ಕೆ ಸಿದ್ದರಾಮಯ್ಯನವರು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಪೊಲೀಸ್ ಫೋರ್ಸ್ ಅನ್ನು ಕೂಡ ಇಲ್ಲಿ ಹಾಕುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ದಿವ್ಯಾ, ಓಕೆ ವಿಶ್ವನಾಥ್, ಈಗ ಸಿದ್ದರಾಮಯ್ಯನವರ ಬಣದ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲೇನಾದ್ರೂ ಬರುವಂತ ಚಾನ್ಸಸ್ ಇದೆಯಾ ಹೇಗೆ? ದಿವ್ಯಾ, ನಾನು ಆವಾಗ್ಲೇನೆ ಹೇಳ್ತಾ ಇದ್ದೆ, ಈ ಒಂದು ಅಂದ್ರೆ ರಾಜ್ಯದಲ್ಲಿ ಒಂದು ಮಾಸ್ ಲೀಡರ್ ಗಳ ಪೈಕಿ ಸಿದ್ದರಾಮಯ್ಯನವರು ಕೂಡ ಒಬ್ರು. ಯಾಕಂತಂದ್ರೆ ಆವಾಗ್ಲೇ ಹೇಳ್ತಾ ಇದ್ದೆ, ಅತಿ ಹೆಚ್ಚು ದಿನಗಳ ಕಾಲ ಸಿದ್ದರಾಮಯ್ಯನವರು ರಾಜ್ಯದ ಸಿಎಂ ಆಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಂತವರು. ಹೀಗಾಗಿ ರಾಜ್ಯಾದ್ಯಂತ ಅವರಿಗೆ ಸಾಕಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಅನೇಕ ಮಂದಿ ಕಣ್ಣೀರನ್ನ ಹಾಕ್ತಾ ಇರುವಂತದ್ದಾಗಿರ್ಬಹುದು ಮತ್ತು ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆಯನ್ನ ಸಲ್ಲಿಸ್ತಾ ಇರುವಂತದ್ದು. ಹೀಗಾಗಿ ಒಂದು ನಿರಾಶೆಯಲ್ಲಿ, ಹತಾಶ ಭಾವನೆಯಲ್ಲಿ ಇರುವಂತಹ ಏನು ಕಾರ್ಯಕರ್ತರೇನಿದ್ದಾರೆ ಅವರು ಇಲ್ಲಿ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿನೇ ಬ್ಯಾರಿಕೇಡ್ ಗಳನ್ನ ಅಳವಡಿಸುವಂತಹ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ಹೆಚ್ಚಿನ ಪೊಲೀಸ್ ಫೋರ್ಸ್ ಕೂಡ ಇಲ್ಲಿ ಬರುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಅಹಿತಕರ ಘಟನೆಗಳು ನಡೀಬಾರ್ದು ಮತ್ತು ಏನು ಈ ಒಂದು ರಾಜೀನಾಮೆ ಪ್ರೊಸೆಸ್ ಏನಿದೆ ಅದು ಶಾಂತವಾಗಿರ್ಬೇಕು ಮತ್ತು ನೀಟಾಗಿ ನಡ್ಕೊಂಡು ಹೋಗ್ಬೇಕು, ಎಲ್ಲವೂ ಕೂಡ ಪ್ರೊಸೀಜರ್ ಪ್ರಕಾರ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆಯಲ್ಲಿ ತೊಡ್ಕೊಂಡಿರುವಂತದ್ದು. ಇನ್ನು ಸಮಯ 1 ಗಂಟೆ ಆಗಿದೆ, 2:30ಕ್ಕೆ ಸಿಎಂ ಅವರು ಇಲ್ಲಿಗೆ ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಅಷ್ಟರೊಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಸಿದ್ದರಾಮಯ್ಯನವರ ಅಭಿಮಾನಿಗಳಾಗಿರ್ಬಹುದು ಮತ್ತು ಅನೇಕ ಅವರಿಗೆ ಆಪ್ತರಾಗಿರುವಂತಹ ಸಚಿವರು ಮತ್ತು ಶಾಸಕರು ಎಲ್ಲರೂ ಕೂಡ ಆಗಮಿಸುವಂತಹ ನಿರೀಕ್ಷೆ ಇರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.